ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಯಾವ ರೀತಿಯಾಗಿದೆ? ಸತತ 5ನೇ ಬಾರಿಯೂ ಟಿಕೆಟ್ ಅನ್ನು ಪಡೆದು ಪಿಸಿ ಗದ್ದಿಗೌಡರ್ ಗೆಲ್ತಾರ? ಕೈ ಟಿಕೆಟ್ಗೆ ಸಂಯುಕ್ತ ಪಾಟೀಲ್ ವೀಣಾ ಕಾಶಪ್ಪನವರು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಸಲ ಮತ್ತೊಂದು ಕಾಂಗ್ರೆಸ್ನ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗತ್ತಾ? ಫೈಟ್ ಜೋರಾಗಿದೆ. ಆದರೆ ಕಾಂಗ್ರೆಸ್ನಿಂದ ಆನಂದ್ ನ್ಯಾಮಗೌಡರನ್ನ ಕಣಕ್ಕಿಳಿಸೋದಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿಯಾಗಿದೆ? ಆನಂದ ನ್ಯಾಮಗೌಡರನ್ನ ಸಂಪರ್ಕ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪಿಸಿ ಗದ್ದಿಗೌಡರ್ ಕಟ್ಟಿ ಹಾಕೋದಿಕ್ಕೆ ಆನಂದ್ ನ್ಯಾಮಗೌಡರಿಗೆ ಮಣೆಯನ್ನ ಹಾಕಲಾಗತ್ತಾ? ಲೋಕಸಭಾ ಕ್ಷೇತ್ರದ ಈಗಿನ ಟ್ರೆಂಡ್ ಬಗ್ಗೆ ರಾಜಕೀಯ ನಾಯಕರು ಹಾಗೆಯೇ ಟಿಕೆಟ್ ಆಕಾಂಕ್ಷಿಗಳು ಏನ್ ಹೇಳಿದ್ದಾರೆ ನೋಡೋಣ. ನಾನು ಮುಂದಿನ ಚುನಾವಣೆ ಬಗ್ಗೆ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರು ಏನು ತೀರ್ಮಾನ ತಗೋತಾರ ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಗೆಲ್ಲಲಿಕ್ಕೆ ಏನು ಮಾಡಬೇಕು ಅದನ್ನು ಸಂಪೂರ್ಣವಾಗಿ ನಾನು ಮಾಡ್ತೀನಿ. ಈಗ ಅವರು ಎಲ್ಲ ಮೇಲೆ ಅವರು ನೀವು ನಿಲ್ಲಬೇಕು ಅಂತ ಹೇಳಿದ್ರೆ ನಾನು ನಿಲ್ತೀನಿ, ಇಲ್ಲಪ್ಪ ನಾ ಬೇರೆದವ್ರಿಗೆ ಅವಕಾಶ ಮಾಡಿಕೊಡು ಅಂತಂದ್ರೆ ಅದನ್ನೂ ಮಾಡ್ತೀನಿ. ಆದರೆ ನಾನೇ ನಿಲ್ಲಿ, ನಮ್ಮ ಪಕ್ಷದ ಬೇರೆ ಯಾರೇ ನಿಲ್ಲಿ, ಈ ಕ್ಷೇತ್ರವನ್ನು ನಾವು ಬೇರೆದವ್ರಿಗೆ ಬಿಟ್ಕೊಡೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಾನು ಕಳೆದ 4.5 ವರ್ಷದಿಂದನೂ ಪಕ್ಷದಲ್ಲಿ ನಿರಂತರವಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಲವಾರು ರಾಜ್ಯ ಮಟ್ಟದಲ್ಲಿ ಹುದ್ದೆಗಳನ್ನು ಕೂಡ ಇವತ್ತು ಪಕ್ಷ ನೀಡಿತ್ತು. ಉಪಚುನಾವಣೆಗಳನ್ನು ನಿಭಾಯಿಸಿದ್ದೀನಿ. ಕೊನೆಗೆ ಪಕ್ಷ ನೀಡಿದಂಥ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸೋದ್ರ ಜೊತೆಗೆ ಕಳೆದ 4.5 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಕೋವಿಡ್ ಅಂತ ಸಂದರ್ಭದಲ್ಲಿ, ಫ್ಲಡ್ ಅಂತ ಸಂದರ್ಭದಲ್ಲಿ, ರೈತರ ಸಂಕಷ್ಟದಲ್ಲಿ, ಕಬ್ಬಿನ ಬೆಂಬಲ ಬೆಲೆಯಲ್ಲಿ, ಈ ಥರ ಸಾಕಷ್ಟು ಎಲ್ಲ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಸಾಕಷ್ಟು ನಾನು ಜಿಲ್ಲೆಯಲ್ಲಿ ಸಂಚಲನ ಮಾಡಿ ಇವತ್ತು ಅವರ ನಾಡಿ ಮಿಡಿತವನ್ನು ಅರ್ಥಕೊಂಡಿರುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಜನರ ಮಹದಾಸೆ ಆಗಿದೆ. ಇವತ್ತು ನನ್ನ ಆಸೆ ಅನ್ನೋದಕ್ಕಿಂತ ಜಿಲ್ಲೆಯ ಜನರ ಆಸೆ ಆಗಿದೆ. ಮತ್ತೊಮ್ಮೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು, ಸಂಸದಳಾಗಬೇಕು ಅನ್ನೋದು ಜಿಲ್ಲೆಯ ಜನರ ಆಸೆ. ಬಹುತೇಕ ಈ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಬಿಜೆಪಿ ಅಭ್ಯರ್ಥಿ ಏನು 4 ಸರಿ ಆಗಿದ್ದಾರೆ ಅವರು ಗದ್ದಿಗೌಡರು. ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಟ್ರೆಂಡ್ ಮೇಲೆ ಬಂದಿದ್ದಾರೆ. 2004 ಮತ್ತೆ 9, 14 ಮತ್ತು 19ರಲ್ಲಿ ಪ್ರತಿಯೊಂದು ಅಲ್ಲಿವರೆಗೂ ಅವ್ರು ಬಂದಿದ್ದಾರೆ. ಮತ್ತೆ ಅಷ್ಟೇ ಅವರು ಒಳ್ಳೇದು ಮಾಡದೇ ಇದ್ರು ಕೂಡ ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ಅನ್ನುವಂಥ ಅನುಕಂಪ ಮತ್ತು ಒಳ್ಳೆಯ ವ್ಯಕ್ತಿ ಅನ್ನುವಂಥ ಒಂದು ಟ್ರೆಂಡ್ ಮಾರ್ಕ್ ಅವರಿಗೂ ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಕೂಡ ವೀಣಾ ಕಾಶಪ್ಪನವರು ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಜೊತೆಗೆ ಸೋತರು ಕೂಡ 5 ವರ್ಷ ಕ್ಷೇತ್ರದಲ್ಲಿ ಓಡಾಡಿ ಅಂತ ಹೇಳಿ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ. ಅವ್ರ ಜೊತೆಗೇನು ರಕ್ಷಿತಾ ಇಟಿ ಅವ್ರು ಕೇಳ್ತಿದ್ದಾರೆ, ಅಜಯ್ ಕುಮಾರ್ ಸರ್ನಾಯ್ಕ್ ಅವ್ರು ಕೇಳ್ತಿದ್ದಾರೆ. ಇನ್ನು ಬಿಜೆಪಿ ಒಳಗೆ ಒಬ್ಬರು ನಿವೃತ್ತ IAS ಆಫೀಸರ್ ಪ್ರಕಾಶ್ ಅವ್ರು ಕೇಳ್ತಿದ್ದಾರೆ. ಆಮೇಲೆ ವೀರಣ್ಣ ಹಳೆಗೌಡರು ಕೇಳ್ತಿದ್ದಾರೆ. ಎಲ್ಲ ಲೆಕ್ಕಾಚಾರ ಬಿಟ್ಟು ಕೂಡ ನಿರಾಣಿಯವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಹೆಂಗೆ ಅನ್ನುವಂಥ ಲೆಕ್ಕಾಚಾರಗಳು ಜಿಲ್ಲೆ. ಪಿಸಿ ಗದ್ದಿಗೌಡರ್ 20 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು, ಅಂದರೆ ಸಂಸದರಾಗಿ ಇದ್ದಾರೆ. ಈಗ ಮತ್ತೆ 5ನೇ ಬಾರಿಗೆ ಕಣಕ್ಕಿಳಿತಾರೆ. ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಸ್ಪರ್ಧಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಆನಂದ್ ನ್ಯಾಮಗೌಡರ್ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಮಧು, ಈಗಾಗಲೇ ನಾವು ಗಮನಿಸಿದ್ರೆ ಈ ಸಲ ಅಚ್ಚರಿ ಅಭ್ಯರ್ಥಿನ ಕಣಕ್ಕಿಳಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಬಿಜೆಪಿಯಲ್ಲಿ, ಅಥವಾ ಮತ್ತೆ ಪಿಸಿ ಗದ್ದಿಗೌಡರ್ ಅವರಿಗೆ ಆಯ್ಕೆಯಾಗುವಂತಹ ಚಾನ್ಸಸ್ ಇದೆಯಾ? ಗದ್ದಿಗೌಡರು ಈಗಲೂ ಕೂಡ ಟಿಕೆಟ್ ಪಡೆಯುವಂತ ವಿಶ್ವಾಸದಲ್ಲಿದ್ದಾರೆ. ಆದರೆ ಅಲ್ಲಿ ಏನು 10-12 ಕ್ಷೇತ್ರ ಬದಲಾವಣೆ ಏನಾಗುತ್ತೆ, ಅದರಲ್ಲಿ ಇದು ಒಂದು ಆಗಬಹುದು ಅನ್ನೋ ಲೆಕ್ಕಾಚಾರ ಸ್ಥಳೀಯವಾಗಿಯೂ ಕೂಡ ಓಡಾಡುತ್ತೆ. ಆದರೆ ಗದ್ದಿಗೌಡರು ಈಗ ಅಲ್ಲಿ ಕೆಲವರು ಮಾತನಾಡಿದಂತೆ ಏನು ತೀರಾ ಏನು ಯಾರಿಗೂ ತೊಂದರೆ ಮಾಡಿಲ್ಲ. ಅವರು ಅಭಿವೃದ್ಧಿ ಯೋಜನೆಗಳು ಅಂತ ಬಂದಾಗ 20 ವರ್ಷದಲ್ಲಿ ಏನು ಭಯಂಕರ ಆಮೂಲಾಗ್ರವಾಗಿ ಸಿಗ್ನಿಫಿಕೆಂಟ್ ಆಗಿ ಏನಲ್ಲಿ ವಿಸಿಬಲ್ ಆಗಿ ಕಾಣಿಸ್ತಾ ಇಲ್ಲ ಏನೋ. ಆದರೆ ಯಾರಿಗೂ ತೊಂದರೆ ಮಾಡಿಲ್ಲ, ಎಲ್ಲರ ಜೊತೆಗೂ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಮುಖಂಡರ ಜೊತೆ ಒಂದಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಡನಾಟನ. ಸೊ ಸಂಘಟನೆ ಮತ್ತು ಏನು ಜಾತಿ ಕಾಂಬಿನೇಷನಲ್ಲಿ ಅವರು ಕೂಡ ಲಿಂಗಾಯತರಾಗಿರೋದ್ರಿಂದ ವರ್ಕೌಟ್ ಆಗುತ್ತೆ ಅನ್ನೋ. ಯಾಕಂದರೆ ಗಾಣಿಗ ಮತಗಳು ಕೂಡ ಅಲ್ಲಿ 1-1.25 ಲಕ್ಷ ಎಲ್ಲ ಇರೋದ್ರಿಂದ ಅದರ ಹೊರತಾಗಿ ಕೂಡ 2-2.25 ಲಕ್ಷದವರೆಗೆ ಲಿಂಗಾಯತ ಮತಗಳು ಮತ್ತು ಪಕ್ಷ ಸಂಘಟನೆ, ಈ ಎಲ್ಲ ಲೆಕ್ಕಾಚಾರದಲ್ಲಿ ಹಿಂದುತ್ವ, ಮೋದಿಯವರ ಒಂದು ಅಲೆ ಮತ್ತು ಅವರ ವರ್ಚಸ್ಸು ಈ ಒಂದು ಏನು ಮಾನದಂಡಗಳಲ್ಲಿ ಗೆದ್ದುಕೊಂಡು ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಟಿಕೆಟ್ಗೆ ಇದು ಮಾಡ್ತಾ ಇದ್ದಾರೆ. ಆದರೆ ಅದರ ಹೊರತಾಗಿ ರಾಜಶೇಖರ್ ಶೀಲವಂತ್ ಇರ್ಬೋದು, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳಿ ಬರ್ತಾ ಇದ್ದಾರೆ. ಅವರು ಬಹುತೇಕ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು. ಇನ್ನು ವಿಜಯಪುರದಿಂದ ಇವರನ್ನ ಇಲ್ಲಿ ತಗೊಂಬಂದು ಬಸನಗೌಡ ಪಾಟೀಲ್ ಯತ್ನಾಳನ್ನ ನಿಲ್ಲಿಸಬೇಕು ಅನ್ನೋಂಥ ಒಂದು ಮಾತುಗಳು ಬಂದರೂ ಕೂಡ ಅವ್ರು ಕ್ಲಿಯರ್ ಆಗಿ ಡೇ 1 ಕೂಡ ಹೇಳಿದ್ದಾರೆ. ಬಹಳ ಯೋಚನೆ
ಮಾಡ್ಬಿಟ್ಟಿದ್ದಾರೆ ನನ್ನನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ನಾನು ರಾಜಕಾರಣ ಬಿಟ್ಟು ಎಲ್ಲೂ ಹೋಗಲ್ಲ, ಅದು ಬೇರೆಯವರ ಕೆಲವರ ಒಂದು ಆಸೆಯಾಗಿ ಉಳಿಯುತ್ತೆ, ಕನಸಾಗಿ ಉಳಿಯುತ್ತೆ ಅನ್ನೋ ಮಾತನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಸಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಕೂಡ ಏನು ಅಲ್ಲಿ ತುಂಬ ಹೆಚ್ಚಾಗಿ ಓಡಾಡ್ಕೊಂಡಿರುವಂಥದ್ದು, ಮತ್ತು ಅಕಸ್ಮಾತ್ ಮಗಳಿಲ್ಲ ಅಂದರೆ ನಾನೇ ನಿಲ್ಲಲಿಕ್ಕೂ ಕೂಡ ರೆಡಿ ಅನ್ನೋ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒಬ್ಬರು ಮಿನಿಸ್ಟ್ರು ನಾನು ನಿಲ್ಲಲಿಕ್ಕೆ ರೆಡಿ ಅಂತ ಹೇಳ್ತಾ ಇರುವಂಥದ್ರಲ್ಲಿ ಇವರು ಕೂಡ ಒಬ್ಬರು ಬಾಗಲಕೋಟೆಯಲ್ಲಿ. ಸೊ ಅದರ ಹೊರತಾಗಿ ಕಾಂಗ್ರೆಸ್ಸಲ್ಲಿ ವೀಣಾ ಏನು ಕಾಶ್ಯಪ್ಪನವರ ಹೆಸರು ಈ ಹಿಂದೆ ಕೂಡ ಏನು ಪ್ರಬಲ ಪೈಪೋಟಿಯನ್ನು ಕೊಡಬೇಕು ಅಂತ ಲೆಕ್ಕಾಚಾರ, ಮತ್ತು ಸಿದ್ದರಾಮಯ್ಯ ಅವರ ಆಶೀರ್ವಾದ ಕೂಡ ಇರೋದ್ರಿಂದ OBC ಮತ್ತು ಪಂಚಮಸಾಲಿ ಎಲ್ಲ ಮತಸೂತ್ರಗಳ ಆಧಾರದಲ್ಲಿ ನಿಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ BJPಗೆ ಭದ್ರಕೋಟೆ ಅಂತ ಸಹಜವಾಗಿ ಕಾಣಿಸುತ್ತೆ, ಯಾಕಂದರೆ 20 ವರ್ಷದ 2 ದಶಕಗಳ ಆಡಳಿತ. ಆದರೆ ಈ ಸಲ ಅಷ್ಟೇ ಇದೆಯಾ ಅಂತಂದರೆ ಆಡಳಿತ ವಿರೋಧಿ ಅಲೆ ಸ್ವಲ್ಪ ಇದೆ, ಆದರೆ ಪಕ್ಷ ಸಂಘಟನೆ ಮತ್ತು ಸ್ಥಳೀಯ ನಾಯಕರ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಗದ್ದಿಗೌಡರು ಈಗಲೂ ಕೂಡ ವಿಶ್ವಾಸದಲ್ಲಿದ್ದಾರೆ. ಯಡಿಯೂರಪ್ಪ ಕೂಡ ಓಕೆ ಇವರಿಗೆ ಕೊಡೋಣ, ಯಾಕಂದರೆ ಈಗ ಆಲ್ರೆಡಿ ಅಲ್ಲಿ ಏನು ಗಾಣಿಗ ಲೀಡರ್ಗಳು ಬೇರೆ ಬೇರೆ ಸವದಿಯರೆಲ್ಲ ಹೊರಗಡೆ ಇರೋದ್ರಿಂದ ಸೊ ಇಲ್ಲೊಂದಷ್ಟು ಇಟ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಮತಗಣಿಕೆಯಲ್ಲಿ ಇದ್ದಾರೆ. ಈಗ ಅವರು ಒಬ್ಬರು ಮಾತಾಡ್ತಾ ಹೇಳಿದ್ರು PC ಹೋದ್ರು ತುಂಬ ಒಳ್ಳೆಯವರು, ಏನು ಕೆಲಸ ಮಾಡಲ್ಲ ಅಂತ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ. ಒಳ್ಳೆಯವರು ಕಟ್ಕೊಂಡು ಏನು ಈ ಸಮಾಜದಲ್ಲಿ ಏನು ಮಾಡಿ ಕೆಲಸ ಮಾಡಬೇಕಲ್ವಾ, ಜನ ಆಯ್ಕೆ ಮಾಡಿ ಕಳ್ಸಿದ ಅವ್ರನ್ನ ನೀ ಕೆಲಸ ಮಾಡಪ್ಪ, ಒಳ್ಳೆತನ ನಿನ್ನ ಇಟ್ಕೋ ನಿಮ್ಮ ಮನೆ ಒಳ್ಳೆತನ ತಪ್ಪೇನಲ್ಲ. ಆದರೆ ಕೆಲಸ ಮಾಡಬೇಕಲ್ಲ, ನೀವು ಕೆಲಸ ಮಾಡ್ದಲೇ ಇದ್ದರೆ ಮನೇಲಿ ಮಲ್ಕೊಂಡು ತುಂಬ ನೀವು ಬಂದವ್ರನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರೆ ಆಯ್ತಪ್ಪ ಚೆನ್ನಾಗಿದೆಯಪ್ಪ ಅಂತ ಮಾತಾಡಿದ ತಕ್ಷಣ ಅಲ್ಲ, ಜನ ಅವ್ರ ಜವಾಬ್ದಾರಿ, ಅವ್ರಿಗೆ ಜನ ಮತ ಕೊಡೋದೆ ಅವ್ರನ್ನ ಕೆಲಸ ಮಾಡಯ್ಯ, ಅಭಿವೃದ್ಧಿ ಮಾಡಯ್ಯ, ಜನರ ಕಷ್ಟ ಕೋಟಲ್ಗಳನ್ನು ನೋಡಯ್ಯ, ಮೂಲಸೌಕರ್ಯ ಕಲ್ಪಿಸಯ್ಯ ಅಂತೇಳಿ ಕೆಲಸ ಮಾಡೋದು. ಆದರೆ ಜನ ಅವ್ರಿಗೆ ಮತ ಕೊಟ್ಟಿದ್ರೆ ಕೆಲಸ ಮಾಡಿಲ್ಲ, ಬಟ್ ಒಳ್ಳೆಯವರು ಅನ್ನೋದೊಂದಿದೆ, ಒಳ್ಳೆಯದು ಉಪಯೋಗ ಬರುತ್ತಾ ನಿಮಗೆ, ಅದು ಬಿಟ್ಟಿದ್ದೊಂದು. ಮತ್ತು ನೋಡಿ ಈಗ ಅಲ್ಲಿ ಮುರುಗೇಶ್ ನಿರಾಣಿ ಅಲ್ಲಿ ಪೈಪೋಟಿ ಇರ್ತಕ್ಕಂಥ ಮುರುಗೇಶ್ ನಿರಾಣಿ ಕೂಡ ರಾಜಕೀಯವಾಗಿ ಇಲ್ವಲ್ಲ, ಅವರು ಪಾಪ ಅವ್ರು ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ಅವರು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಬೆಳಿಗ್ಗೆ ಸೋತ ತಕ್ಷಣ ಅವರ ಇಂಡಸ್ಟ್ರಿ ಮಿನಿಸ್ಟರ್ ಇದ್ರು, ನಾನು ಭಾರಿ ಕೆಲಸ ಮಾಡಿದ ಗೆದ್ದೇ ಬಿಡ್ತೀನಿ ಅಂದ್ರೆ, ಅಂದರೆ ಅಲ್ಲಿರ್ತಕ್ಕಂಥ ಜನವಿರೋಧಿ ಕಾರಣಕ್ಕಾಗಿ ಅವ್ರು ಸೋತರು. ಅವರು ಕೂಡ ಅಟೆಂಡ್ ಮಾಡ್ತೀನಿ. ರಾಜಶೇಖರ್ ಶೀಲವಂತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈ ಬಸನಗೌಡ ಪಾಟೀಲ್ ಹತ್ರ ಬಿಜಾಪುರದಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಯಡಿಯೂರಪ್ಪ ಪಾಳ್ಯ ಪ್ಲ್ಯಾನ್ ಮಾಡ್ತಿರೋಂಥದ್ದು. ಅವರು ಸ್ಟೇಟಲ್ಲಿ ಇದ್ದಷ್ಟು ಕೂಡ ಬರೀ ನೆಗೆಟಿವ್ ಮಾತಾಡ್ತಾರೆ ಯಡಿಯೂರಪ್ಪ, ಮತ್ತು ಅವ್ರ ಪುತ್ರನ ವಿರುದ್ಧ ಪ್ರತಿದಿನ ಅಟ್ಯಾಕ್ ಮಾಡ್ತಿರ್ತಾರೆ. ಹಾಗಾಗಿ JP ನಡ್ಡಾ ಖುದ್ದು ನಿಮಗೆ ಬಾಗಲಕೋಟೆ ಅಥವಾ ಬೆಳಗಾವಿ 2 ಕ್ಷೇತ್ರದ ಯಾವ್ದಾರು ಒಂದು ಆಯ್ಕೆ ಮಾಡಿಕೆ ಅಂತ ಹೇಳಿದ್ರು. ಅವರು ನಾನು ಬಿಜಾಪುರ ನನ್ನ ತವರೂರು ಜಿಲ್ಲೆ ತವರೂನೆಲ್ಲ ನಾನು ಇಲ್ಲಿ ಬಿಟ್ಟರೆ ನಾನು ಮತ್ತೆಲ್ಲೂ ಹೋಗಲ್ಲ ಅಂತ ಹಠಕ್ಕೆ ಬಿದ್ದಿರ್ತಕ್ಕಂಥ. ಅದರ ಹಿಂದೆ ಯಡಿಯೂರಪ್ಪ ಆ್ಯಂಡ್ ಸನ್ ವಿಜೇಂದ್ರ ಅವರ ಪ್ಲ್ಯಾನ್ ಇರ್ತಕ್ಕಂಥದ್ದು. ಬಸನಗೌಡ ಪಾಟೀಲ್ ಹತ್ರ ನಾವು ಬಾಗಲಕೋಟೆಗೆ ನಿಲ್ಲಿಸ್ಬಿಟ್ರೆ, ಅವ್ರನ್ನ ಕಳಿಸ್ಬಿಟ್ರೆ, ಡೆಲ್ಲಿ ಕಳಿಸ್ಬಿಟ್ರೆ ತಲೆನೋವು ಕಡಿಮೆ ಅಂತ ಅವರ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ಇನ್ನು ಕಾಂಗ್ರೆಸ್ನಲ್ಲಿ ಸಿದ್ದು ನ್ಯಾಮಗೌಡರು ದಿವಂಗತ ಅವರ ಮಗ ಆನಂದ್ ನ್ಯಾಮಗೌಡರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಇನ್ನು ಶಿವಾನಂದ ಪಾಟೀಲ್ರವರು ಇಲ್ಲ ನನಗಾರ ಕೊಡಿ, ಇಲ್ಲ ನನ್ನ ಮಗಳಿಗಾದ್ರೂ ಕೊಡಿ ಅಂತಿದ್ದಾರೆ. ಇದು ಒಂಥರ ಕುಟುಂಬ ರಾಜಕಾರಣ, ನಥಿಂಗ್ ಬಟ್ಟು. ಇನ್ನು ವಿಜಯಾನಂದ ಕಾಶ್ಯಪ್ರವರ ಪತ್ನಿಯವರು ZP ಅಧ್ಯಕ್ಷರಾಗಿದ್ದರು. ವೀಣಾ ಕಾಶ್ಯಪ್ನವರು ಕೂಡ ಅವರು ನಾನು ಆಕಾಂಕ್ಷಿ ಇದ್ದೀನಿ, ಮಹಿಳೆ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಇನ್ನು ಸಂಯುಕ್ತಾ ಪಾಟೀಲ್ರವರು ಕೂಡ ಪೈಪೋಟಿಯಲ್ಲಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸದ್ಯಕ್ಕೆ ಈಗ ಸಿದ್ದು ನ್ಯಾಮಗೌಡರು ಪುತ್ರ ಆನಂದ್ ನ್ಯಾಮಗೌಡರ ಜೊತೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಚರ್ಚೆಯನ್ನು ಮಾಡ್ತಿದ್ದಾರೆ. ಇನ್ನೂ ಯುವಕರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಒಂದು ಸರಿ ಗೆದ್ದಿರ್ತಕ್ಕಂಥವ್ರು, ಸ್ವಲ್ಪ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ಅನ್ನೋ ಕಾರಣಕ್ಕಾಗಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ವಿಜಯವ್ನಿಗೆ ಈಗ ಅವ್ರ ಮನೇಲಿ ಒಂದು ಟಿಕೆಟ್ ಕೊಟ್ಟಿದೆ ಆಲ್ರೆಡಿ, ಅವಕಾಶ ಕೊಡಬೇಕಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಇನ್ನು ಬಾಗಲಕೋಟೆ ಸಾಮಾನ್ಯವಾಗಿ ಅಲ್ಲಿ ನೀವು ಹಿಂದೂ ಪರ ಸಂಘಟನೆಗಳು ಅತಿ ಹೆಚ್ಚು ಸಂಘಟನೆಗಳಿರ್ತಕ್ಕಂಥದ್ದು ಕರಾವಳಿ ಬಿಟ್ಟರೆ ಬಾಗಲಕೋಟೆ ಮತ್ತು ಬಿಜಾಪುರ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಯತ್ನಾಳ್ರವರನ್ನ ಬಾಗಲಕೋಟೆ ನಿಲ್ಲಿಸಲಿಕ್ಕೆ ಯಡಿಯೂರಪ್ಪ ಆ್ಯಂಡ್ ಸನ್ ಯಶಸ್ವಿ ಆದರೆ ಅದು ಟಫ್ ಫೈಟ್ ಆಗುತ್ತೆ. ಅಲ್ಲಿ ಹಿಂದೂ ವರ್ಸಸ್ ಆದರ್ಸ್ ಅನ್ನೋ ರೀತಿಯಲ್ಲಿ ಅದನ್ನು ಅಲ್ಲಿ ರಣಕಣವನ್ನು ಯತ್ನಾಳ್ರವರು ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಮತ್ತು ಗದ್ದಿಗೌಡರಿಗೆ 4 ಸರಿದೆ, ಅವರು ಕೊಟ್ಟರೆ ಓಕೆ, ಕೊಡದಿದ್ರು ಓಕೆ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಿರಾಣಿ, ಶೀಲವಂತರು, ಬಸನಗೌಡ ಪಾಟೀಲ್, ಯತ್ನಾಳ್ರವರು ಅಂಥವ್ರು ಇರ್ತಕ್ಕಂಥದ್ದು. BJPಯ 20 ವರ್ಷಗಳಿಂದ ಭದ್ರಾ ಕೋಟೆ ಆಗಿದ್ದರಿಂದ ಗೆಲ್ಲ ಸುಲಭ ಅನ್ನೋದು ಲೆಕ್ಕಾಚಾರ. ಹಾಗಾಗಿ BJPಯಲ್ಲಿ ಕೂಡ ಕಾಂಪಿಟೇಷನ್ ಇರ್ತಕ್ಕಂಥದ್ದು. ಮುರುಗೇಶ್ ನಿರಾಣಿ ಕೂಡ ಯಡಿಯೂರಪ್ಪ ಮುಖಾಂತರ ಟ್ರೈ ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಯಡಿಯೂರಪ್ಪ ಆ್ಯಂಡ್ ಸಣ್ಣ ಐಡಿಯಾ ಫಸ್ಟ್ ಹೆಂಗಾದ್ರೂ ಮಾಡಿ ಯತ್ನಾಳ್ ಅವ್ರು ನಿಲ್ಲಿಸಬೇಕು, ಇಲ್ಲಿಂದ ಕರ್ನಾಟಕದಿಂದ ಅವ್ರ ತಲೆನೋವನ್ನು ದೆಹಲಿಗೆ ಶಿಫ್ಟ್ ಮಾಡಬೇಕು. ಅವರ ಸ್ಟ್ರಾಟಜಿ ಏನಾಗುತ್ತೆ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಇವರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.